ಈಗ ಒಂದು ಗೇಮ್ ಮಾಡ್ತಾ ಇದ್ದೀವಿ. ಏನು ಅಂದರೆ ಊರಿಗೆ ಹೋಗ್ಬೇಕು, ಎಷ್ಟೊಂದು ಊರಿಗೆ ಹೋಗ್ಬೇಕು. ಅದಕ್ಕೆ ಆಪ್ಷನ್ನಲ್ಲಿ ಬರ್ದಾಕಿದ್ದೀವಿ. ನನ್ನ ಮಗಳು ಅದನ್ನ ಎತ್ತಬೇಕು, ಯಾವ್ದು ಎತ್ತಾಳೋ ಅಲ್ಲಿಗೆ ಹೋಗೋದು ಅಂತ. ಎತ್ತವ ಎತ್ಕೋ ಹಾಂ ಎತ್ಕೊಂಡ್ಲು. ಮಾಗಡಿ ಚಂದ್ರಾಯನಹಳ್ಳಿ ಅಂತ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚಿನಿ ಬೇಕಾದ್ರೆ ಆಟ ಆಡಲಿ. ಏಯ್ ಬೇಕು ನನ್ನ ಮಗಳು ಬೇಕಾದ್ರೆ ಆಟ ಆಡ್ತಾವಳೆ. ಬೇಕು ಅವಾಗಿಂದ ಆಟ ಆಡ್ತಿದ್ದಲ್ಲ, ಬೇಕಾದ್ರೆ ಆಟ ಆಡ್ತೀನಿ. ಯವ್ವ ಅಜ್ಜಿ ಅಡುಗೆ ಮಾಡ್ತೈತೆ. ನೀ ಸುಮ್ಮನೆ ಕೂತ್ಕೊಂಡಿರೋಟ ನಾನಾಗಿ ಕಂಡ್ಬಿಟ್ಟು ಚಿಕ್ಕೈತದ ನನಗೆ. ಅವತ್ತು ಬಂದು ಕುಂತ್ಕೊಳ್ಳಿಲ್ಲ, ಹಂಗೆ ಬಿಡ್ಸ್ಕೊಂಡು ಹೊಟ್ಟೋದು. ಏನು ಮಾಡಿ ನಿನಗೆ ನಾವೇನು ನಿನಗೇನು ಗುರ್ತು ಪಟ್ಟೆ ನೀನೇನು ಬರ್ತೀಯಾ ಮನೆಗೆ? ಕರ್ಕೊಂಡೋಗಿ ಬರ್ತೀನಿ. ನಮಗೆಲ್ಲೂ ಹೋಗಲ್ಲ ಬಸ್ನಾಗೆ. ತಮ್ಮನ ಮನೆಗೆ ಹೋಗಿದ್ಯಾ? ತಮ್ಮನ ಮನೆಗೆಲ್ಲ ಜೊತೆ ಹೋದೋ ಬಂದು ನಾವು ಒಬ್ಬೊಬ್ಬಳೇ ಹೋಗಕ್ಕಾಗ್ತದ. ಮಾತಾಡ ನನ್ನ ಹತ್ರ ನೀನು. ನಿನ್ನ ಮೊಮ್ಮಗಂಗೆ ಹೋಗಿಲ್ಲ. ಅಲ್ಲ, ನಮ್ಮ ಯಜಮಾನ್ರಿಗೆ ರಜೆ ಇರಲ್ಲ ಭಾನುವಾರದೊತ್ತು. ಅವ್ರಿಗೆ ಭಾನುವಾರದೊತ್ತು ರಜೆ ಇರಲ್ಲ. ಇಲ್ಲ ಬಂದಿಲ್ಲ. ಇದು ಮೊಸರು ಅನ್ನ ಮಾಡ್ತೈತೆ, ಟೊಮೆಟೊ ಬೇಸೈತೆ. ಮೇಕೆಗೆ ಹೋಗಿತ್ತು. ನನ್ನ ಮಗಳು ಆಟ ಆಡ್ತಾವಳೆ ಬೆಕ್ಕಿನ ಜೊತೆ. ಹ್ಞೂ ತಿರ್ಗಾಡ್ತದೆ. ಮಾಡೋಣ ಅಂತೀನಿ, ಒಂದೊಂದು ಟೈಮ್ ನೀವು ಫೋನ್ ರಿಸೀವ್ ಮಾಡಲ್ವಲ್ಲ, ಅದಕ್ಕೆ ಮಾಡೋದು. ಬಾಯ್. ಇವತ್ತು ಒಂದು ಅಲ್ಲೂ ತೋಟದ ಹತ್ರ ಇತ್ತು. ಅಜ್ಜಿರ ಮನೆಯಿಂದ ಹೊರಟ್ವಿ. ಸಿಸ್ಟಮ್ಸ್ ಹಿಂಗೆಲ್ಲ ಇಲ್ಲೇ ಬರುತ್ತಲ್ಲ, ಆಪ್ರೇಟಿಂಗ್ ಅಲ್ಲ, ಆಪ್ರೇಟಿಂಗ್ ಒಂದೊಂದು ಮೇಲಿರುತ್ತಲ್ಲ ಆ ಥರ. ಗ್ಲಾಸ್ ಇದೆ. ಮಾಗಡಿಗೆ ಬಂದಿದ್ದೀವಿ ನೋಡೋಕ್ಕೆ.
ದಿವಸ ಆರಾಮಾಗಿ ಈ ಥರ ಬೀರು ಇಟ್ಕೊಂಡ್ಬಿಟ್ರೆ ಸಾಕು ನಿಮ್ಗೆ ಎಲ್ಲಿ ಇಟ್ಕೊಂತೀನಿ ನೀವು ಕೇಳ್ಸೋರು ಅಷ್ಟೇ ನಾ ಅದೇನೇ ಈ ಸೋಫಾ ಕೇಳಿದ್ರು ಅಲ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ವಾಷಿಂಗ್ ಮಿಷಿನ್ ಇಟ್ಟಿದ್ದೀನ ಈ ಸೋಫಾ ಇಡ ಸುಮ್ಮನಿರು ಮಕ್ಕಳು ಹೋಯ್ತಾ ಇರೋದಕ್ಕೋಸ್ಕರ ಇವಳು ಬರ್ತಾ ಇದ್ದಾರೆ